ಆ್ಯಕ್ಚುಲಿ ಇವತ್ತು ನಮ್ಮ ಊರಿನ ಸ್ಕೂಲ್ ಮಿಸ್ ಮಗಳದು ಹಳದಿ ಫಂಕ್ಷನ್ ಇದೆ. ಸೊ ಹಂಗಾಗಿ ರೆಡಿಯಾಗಿ ಹೊರಟಿದ್ದೀನಿ. ಹಳದಿ ಡ್ರೆಸ್ಸು ಪ್ಲೈನ್ ಯಾವುದೂ ಇರಲಿಲ್ಲ. ಸೊ ಹಂಗಾಗಿ ಇದು ಬ್ಯಾಲೆನ್ಸ್ ಆಗುತ್ತೆ ಅಂತೇಳಿ ಇದನ್ನೇ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಅವ್ರು ಫೋನ್ ಮಾಡಿದರು, ಇನ್ನೊಂದು 2 ನಿಮಿಷದಲ್ಲಿ ರೆಡಿಯಾಗಿ ಬಾ ಅಂತ. ನೋಡೋಣ ಸ್ಟಾರ್ಟ್ ಆಗಿದೆಯೋ ಇಲ್ಲವೋ ಅಂತ ಗೊತ್ತಾಗುತ್ತೆ. ಈಗ ಹೋಗ್ತೀನಿ, ಅಲ್ಲಿ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ ಸ್ನೇಹಿತರೆ, ನಾನು ಮಿಸ್ ಮನೆಗೆ ರೀಚ್ ಆದೆ. ಸೊ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್. ನಾನು ದೀಪಿಕಾ ಭದ್ರಾವತಿಯಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನಾನು ಬಂದೆ ಫಂಕ್ಷನಿಗೆ. ಸೊ ಸ್ಟಾರ್ಟ್ ಆಗಿಬಿಟ್ಟಿದೆಯೋ ಏನೋ ಅನ್ನೋ ಕನ್ಫ್ಯೂಷನಲ್ಲೇ ಬಂದೆ. ಸೊ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಬಟ್ ಎಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಹಿಂದೆ ಬಾಳೆದೆಲೆಲೆಲ್ಲ ಬ್ಯಾಕ್ ಸ್ಕ್ರೀನ್ ಎಲ್ಲ ರೆಡಿ ಮಾಡಿದರು. ಬಾಳೆದೆಲೆ ಅದು ಒರಿಜಿನಲ್ಲೇ. ಸೊ ಅದರಲ್ಲೇ ರೆಡಿ ಮಾಡಿ ಮೇಲ್ಗಡೆ ಮೋಸ್ಟ್ಲಿ ಅದು ಪೇಪರು ಪ್ಲಾಸ್ಟಿಕ್ ಫ್ಲವರ್ ಅಂದ್ಕೊತೀನಿ. ಸೊ ಅದು ಕಟ್ಟಿಂಗು ಚೆನ್ನಾಗಿತ್ತು ಅದನ್ನು ಕೂಡ. ಇನ್ನು ಮುಂದೆ ಎಲ್ಲ ಫ್ಲವರು, ಅದು ಗೆಜ್ಜೆ ಥರ ಫ್ಲವರು, ಹಾಗೆ ಒಂದು ಕಮಲದ ಹೂವು, ಅದಕ್ಕೆ ಚೇರು ಚೆನ್ನಾಗಿತ್ತು. ಡೆಕೋರೇಷನ್ನು ತುಂಬಾ ಸಖತ್ತಾಗಿ ಮಾಡಿದರು. ಮುಂದೆಗಡೆ ಒಂಥರ ಚೆನ್ನಾಗಿದೆ, ಅದು ಟ್ರೋಫಿ ಇದ್ದಂಗಿದೆ. ಬಟ್ ಟ್ರೋಫಿ ಅಲ್ಲ ಅದು. ಚೆನ್ನಾಗಿತ್ತು. ಅದಕ್ಕೆ ಹೂವೆಲ್ಲ ಸುತ್ತಿ ನೀರು ಹಾಕಿ ಅದ್ರ ಮೇಲೆ ಫ್ಲವರ್ ಎಲ್ಲ ಹಾಕಿ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನನಗೆ ತುಂಬ ಇಷ್ಟ ಆಯಿತು. ಯಾಕೆ ಅಂದರೆ ಇಷ್ಟೊಂದು ವಿವರಣೆ ಕೊಡ್ತಿದ್ದೀನಿ ಅಂದರೆ, ನಾನು ಇದೇ ಫಸ್ಟ್ ಟೈಮು ಈ ಅರಿಶಿನ ಶಾಸ್ತ್ರ ಅನ್ನೋ ಫಂಕ್ಷನಿಗೆ ಅಟೆಂಡ್ ಆಗಿರೋದು. ಇವ್ರು ಬಂದು ಮಿಸ್ಸು, ಸ್ಕೂಲ್ ಮಿಸ್ಸು. ಸೊ ಇವ್ರ ಮಗಳೇ ಅವರು. ನಾನು ಹೇಳ್ತಿದ್ನಲ್ಲ, ಸೊ ನಾನು ಯಾವುದೇ ಫಂಕ್ಷನ್ಗೂ ಈ ಥರ ಫಂಕ್ಷನ್ಗಳಿಗೆ ಅಟೆಂಡ್ ಆಗೇ ಇಲ್ಲ. ನಾನು ಆಲ್ಮೋಸ್ಟು ಮನೆ ಬಿಟ್ಟು ಹೊರಗೆ ಹೋಗೋದೇ ಕಮ್ಮಿ. ಹೋದ್ರೂ ಇನ್ನು ನನ್ನ ಫ್ಯಾಮಿಲಿ ಜೊತೆನೇ ಹೊರಗಡೆ ಏನಾದರೂ ಟ್ರಿಪ್ ಹೋದರೆ ಹೋದಂಗೆ, ಇಲ್ಲಾಂದರೆ ನನ್ನ ಹಸ್ಬೆಂಡ್ ಜೊತೆ ಹೋದಂಗೆ ಅಷ್ಟೇ. ಇನ್ನು ನಾನು ಆಚೆ ಹೋಗೋದು ಕಡಿಮೆನೇ. ಸೊ ಹಂಗಾಗಿ ನನಗೆ ಇದು ವಸ್ತು ಅನಿಸುತ್ತೆ. ನೋಡೋರಿಗೆ ಅದರಲ್ಲಿ ಏನಿದೆ ಸ್ಪೆಷಲ್ಲು ಅನ್ನಿಸ್ಬೋದು. ಬಟ್ ನಾವು ಅಪರೂಪಕ್ಕೆ ನೋಡಿದಾಗ ನಮಗೆ ವಸ್ತು ಅಂತಲೇ ಅನಿಸೋದು. ಅಂದರೆ ನೋಡಿದ್ದೀನಿ ನಾನು, ಮೊಬೈಲ್ಗಳಲ್ಲೆಲ್ಲ ನೋಡಿದೆ. ಬಟ್ ರಿಯಲ್ ಆಗಿ ಈ ರೀತಿ ಅರಿಶಿನ ಶಾಸ್ತ್ರದ ಫಂಕ್ಷನ್ನು ನಾನು ನೋಡಿರಲಿಲ್ಲ. ನಮ್ಮ ಮದುವೆಲೆಲ್ಲ ಇತ್ತು, ಬಟ್ ಈ ರೀತಿ ಎಲ್ಲ ನಾವು ಗ್ರ್ಯಾಂಡಾಗಿ ಈ ರೀತಿ ಡೆಕೋರೇಷನ್ ಮಾಡಿಕೊಂಡು ಈ ಥರ ಎಲ್ಲ ಏನು ಮಾಡಿರಲಿಲ್ಲ. ಸಿಂಪಲ್ಲಾಗಿ ಚಪ್ಪರದ ಕೆಳಗೇ ನಮಗೆಲ್ಲ ಅರಿಶಿನ ಶಾಸ್ತ್ರ ಅಂತೆಲ್ಲ ಮಾಡಿದ್ದು. ಅಲ್ಲದೆ ನಾವು ಈ ರೀತಿ ಎಲ್ಲನೂ ರೆಡಿಯಾಗಿ, ಈ ರೀತಿ ಎಲ್ಲ ಏನು ರೆಡಿಯಾಗಿರಲಿಲ್ಲ. ನಾರ್ಮಲಾಗಿ ಸ್ಯಾರಿ ಹಾಕ್ಕೊಂಡು ಮಾಮೂಲಿ ನಾವು ಹೇಗಿರ್ತಿದ್ದೋ ಹಾಗೆ ನ್ಯಾಚುರಲಾಗಿ ರೆಡಿ ಆಗ್ತಿದ್ವಿ. ಬಟ್ ಈಗಂತೂ ಎಲ್ಲ ಟ್ರೆಂಡ್ ಚೇಂಜ್ ಆಗಿಬಿಟ್ಟಿದೆ. ಸೊ ಅರಿಶಿನ ಶಾಸ್ತ್ರ, ಮೆಹಂದಿ ಶಾಸ್ತ್ರ ಅಂತೆಲ್ಲನೂ ಕೂಡ ಒಂದೊಂದು ದಿನವೇ ಡಿಫ್ರೆಂಟಾಗಿ ಇಟ್ಕೊತಾರೆ. ಬಟ್ ನಮ್ಮ ಮದುವೆಗಳ ಟೈಮಲ್ಲಿ ಆ ಥರ ಏನೂ ಇರಲಿಲ್ಲ. ಚಪ್ರ ಶಾಸ್ತ್ರ ಅಂದರೆ ಮೆಹಂದಿನ ಚಪ್ರದ ಹಿಂದಿನ ದಿನ ಬಿಟ್ಕೊತಿದ್ವಿ. ಅದನ್ನೇ ಏನು ಗ್ರ್ಯಾಂಡಾಗೇನು ಮಾಡ್ಕೊತಿರ್ಲಿಲ್ಲ. ಬಟ್ ಮೆಹಂದಿ ಬಿಡಿಸ್ಕೊತಿದ್ವಿ. ಅದಾದಮೇಲೆ ಚಪ್ರ ಶಾಸ್ತ್ರ, ಅದಾದಮೇಲೆ ಮುಹೂರ್ತ. ಆವಾಗ ಸ್ವಲ್ಪ ಫಾಸ್ಟ್ ಇದ್ದರು ಅಂತ ಅಂದರೆ ನೈಟೇ ರಿಸೆಪ್ಷನ್ ಇಟ್ಕೊತಿದ್ರು. ಇಲ್ಲಾಂದರೆ ಬೆಳಿಗ್ಗೆನೇ ತಾಳಿ ಎಲ್ಲ ಕಟ್ಸಾದ್ಮೇಲೆ ರಿಸೆಪ್ಷನ್. ಆವಾಗಿನ ಜನ್ರೇಷನಲ್ಲೆಲ್ಲ ಹಾಗೇ ಇದ್ದಿದ್ದು. ಬಟ್ ಇತ್ತೀಚಿನ ಜನ್ರೇಷನಲ್ಲಿ ಈ ರೀತಿ ಮೆಹಂದಿ ಶಾಸ್ತ್ರ, ಅರಿಶಿನ ಶಾಸ್ತ್ರ ಈ ಥರ ಫಂಕ್ಷನ್ಗಳಿರುತ್ತೆ. ಬಟ್ ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಏನಪ್ಪ ಅಂದರೆ ಮದುವೆ ಆಗೋದು ಒಂದೇ ಸಲ ಅಲ್ವಾ. ಸೊ ಈ ರೀತಿ ಖುಷಿಗಳನ್ನೆಲ್ಲನೂ ಅನುಭವಿಸೋದು ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ಒಂದು ಸಲ ವಿಸಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಫಂಕ್ಷನ್ನು ಅಂತೇಳಿ ನೋಡೋಣ ಅಂಥೇಳಿ ನಾನು ಮಿಸ್ಸು ಕೂಡ ಫೋನ್ ಮಾಡಿದರು. ಹಂಗಾಗಿ ಹಳ್ದಿ ಇದರಲ್ಲೇ ಡ್ರೆಸ್ಸಲ್ಲಿ ಹೋಗಿದ್ವಿ. ಡ್ರೆಸ್ ಕೋಡು ಎಲ್ರಿಗೂ ಹಳ್ದಿ ಕಲರ್ ಹೇಳಿದ್ರು. ನಾವು ಹೋಗಿ ನೋಡಿದಾಗ ಆ ಹುಡುಗಿ ಕಲರ್ ಡ್ರೆಸ್ಸೇ ಬೇರೆ ಇತ್ತು. ಸೊ ಹಂಗಾಗಿ ನಾವು ಮಿಸ್ಸಿಗೆ ಕೇಳ್ದೋ. ಮಿಸ್ಸು ಇಲ್ಲ, ಎಲ್ಲರೂ ಹಳ್ದಿ ಹಾಕ್ಕೊಳ್ಳೋದು, ಹುಡುಗಿ ಮಾತ್ರ ಡಿಫ್ರೆಂಟಾಗಿರಲಿ, ಒಂಥರ ಹೈಲೈಟಾಗಿ ಕಾಣುತ್ತೆ ಅಂಥೇಳಿ ಈ ರೀತಿ ಡ್ರೆಸ್ ಕೋಡ್ ಮಾಡಿದ್ದೀನಿ ಅಂತಂದರು. ಚೆನ್ನಾಗಿರುತ್ತೆ ಅಂಥೇಳಿ ಇನ್ನು ಮೊದಲಿಗೆ ಅವರು ಶಾಸ್ತ್ರ ಮಾಡಿದ್ರು. ಅವರ ಮಿಸ್ಸೇ ಮಗಳಿಗೆ ಶಾಸ್ತ್ರ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಸೊ ಹಂಗಾಗಿ ನಿಮಗೂ ತೋರಿಸೋಣ ಅಂಥೇಳಿ ವಿಡಿಯೋ ಮಾಡಿಕೊಂಡೆ. ಇನ್ನು ಹಾಗೆ ಮಿಸ್ ಅವರ ರಿಲೇಷನ್ಸು, ಹಾಗೆ ನಾವು ಅಕ್ಕಪಕ್ಕದ ನೈಬರ್ಸ್ಗಳೆಲ್ಲರೂ ಕೂಡ ಶಾಸ್ತ್ರಗಳನ್ನ ಮಾಡ್ತಾಯಿದ್ವಿ, ಅರಿಶಿನ ಶಾಸ್ತ್ರನ. ಇನ್ನು ಇವರು ಮಿಸ್ ಫ್ರೆಂಡ್ ಅಂತೆ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ರು ಹಳ್ದಿನ. ಅನ್ಬಾರ್ದು, ಬೇಡ ಅನ್ಬಾರ್ದು. ಹೆಣ್ಮಕ್ಳು
ಆಮೇಲೆ ಮತ್ತೆ ಮೇಕಪ್ ಆದ್ರೆ ಆಯ್ತು. ನಿಧಾನ ಅಲ್ಲಿ ಜಾರುತ್ತೆ. ಕ್ಯಾಮ್ರಕ್ಕೆ ಹಚ್ಬಿಡ್ರಿ. ಬರ್ರಿ ಬಂದ್ಬಿಡಿ. ಚೈತನ್ಯಪ್ಪ 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 ಹೋಗಿ ಅಷ್ಟ ಕೊಡಿ ಅವರಿಗೆ. ಅಷ್ಟ ಕೊಡಿ ಅಷ್ಟೇ. ಆಗ್ಲೇ ತೆಗ್ದೆ ನಾನು ಒಂದು ರೌಂಡು. ಇವ್ರಿಗಂತೂ ದಪ್ಪನಾಗ ಬಿದ್ಬಿಟ್ಟೈತೆ ಎಡಗಡೆ ಕಡೆಗೆ. ಅವ್ರಿಗೆ ಅದು ಸೋರ್ತೈತೆ, ಬಟ್ಟೆ ಮೇಲೆ ಬೀಳುತ್ತೆ. ಲೆಫ್ಟ್ ಎಡಗಡೆ ಸೈಡ್. ಅದು ಝೂಮ್ ಔಟ್ ಮಾಡಿ, ಈಗ ಝೂಮ್ ಇನ್ ಮಾಡಿ ಅದನ್ನ. ಅಲ್ಲ ಅಮ್ಮ ಆ ಕಡೆ ಮಾಡಿ, ಈಗ ತೊಂದರೆ ಕೊಡಬೇಡಿ. ಒಬ್ಬೊಬ್ಬರು ಕೈ ಕೆನೆಗೆ ಹಚ್ಚಿ ಇಟ್ಕೊಳ್ಳಿ. ಅಮ್ಮ ಒಂದು ಕೈ ನೋಡಿ ನೋಡಿ ಅಮ್ಮ, ಒಂದು ಕೈ ಇಲ್ಲಿ. ಫೈನಲಿ ಹುಡುಗಿ ತಂದೆ ತಾಯಿ ಹಾಗೆ ತಂಗಿ ಅವರೆಲ್ಲರೂ ಕೂಡ ಅರಶಿನ ಶಾಸ್ತ್ರ ಮಾಡಿ, ಅಂದರೆ ಅರಶಿನ ಹಚ್ಚಿ ಆರತಿಗೆ ಅಂತೇಳಿ ಅದೊಂದು ತಟ್ಟೆ ರೆಡಿ ಮಾಡಿದರು. ಸೊ ಅದೆಲ್ಲನೂ
ಅವರು ಕೂಡ ಮಾಡ್ತಾಯಿದ್ರು. ಚೆನ್ನಾಗಿತ್ತು. ಹಾಗೆ ಈಗ ವಿಡಿಯೋದಲ್ಲಿ ಬ್ಯಾಕಲ್ಲಿ ಹೋಯ್ತಲ್ಲ ಅವರು ಒಬ್ಬರು ನಮ್ಮ ಗೌಡ್ರ ಸ್ಟೈಲಲ್ಲೇ ಮಾಡಿದ್ರು. ಹಾಗೆಯೇ ಹುಡುಗಿಗೆ ಈ ಕಾಲಿಗೆಲ್ಲ ಹಚ್ಚಿದಾಗ ನಮಸ್ಕಾರ ಮಾಡ್ಕೊ ಅಂತೆಲ್ಲ ಹೇಳ್ಕೊಡ್ತಾಯಿದ್ರು. ಇನ್ನು ಹಾಗೆ ಲಾಸ್ಟಲ್ಲಿ ನಾನು ವಿಡಿಯೋ ಎಲ್ಲ ಮಾಡ್ಕೊಂಡಾದ್ಮೇಲೆ ಲಾಸ್ಟಿಗೆ ಬಂದಿದ್ದು ನಂದೇನೆ. ಸೊ ವೇಲ್ ಕಟ್ಕೊಳ್ಳೋದು ಮರ್ತುಬಿಟ್ಟಿದ್ದೆ, ಹಾಗೆ ಹೋಗ್ತಾಯಿದ್ದೆ. ಸೊ ಕೆಳಗಡೆ ದೀಪ ಬೇರೆ ಇತ್ತು, ಹಾಗೆ ಬಗ್ಗಿ ಎದ್ದು ಮಾಡ್ತಾಯಿದ್ನಲ್ಲ. ಸೊ ಫೋಟೋದವರು ವೇಲು ಇದು ಬರ್ತಾಯಿದೆ ನೀಟಾಗಿ ತಕ್ಕೊಳಕ್ಕಾಗ್ತಾಯಿಲ್ಲ ಅಂತ ಇದು ಮಾಡಿದ್ರು, ಅಂದರೆ ಫೋಟೋ ನೀಟಾಗಿ ಬರ್ತಾಯಿಲ್ಲ ಅಂದರು. ಸೊ ಹಂಗಾಗಿ ಹಿಂದೆ ಇದ್ದಿದ್ದು ಆಂಟಿ ವೇಲೆಲ್ಲ ಕಟ್ಟಿದ್ರು. ಸೊ ನಾನು ಈ ವಿಡಿಯೋ ಮಾಡೋಕ್ಕೆ ನಮ್ಗೆ ಗೊತ್ತಿದ್ದವ್ರ ಕೈಲಿ ಕೊಟ್ಟೆ. ಸೊ ಅವರು ಅಡ್ಡ ಹಿಡಿಬೇಕಾಗಿತ್ತು, ವಿಡಿಯೋ ಉದ್ದುದ್ದ ಹಿಡಿದ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಇದೊಂದು ಕ್ಲಿಪ್ ಮಾತ್ರ ಈ ರೀತಿ ಉದ್ದುದ್ದವಾಗಿ ಬಂದಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಫೈನಲಿ ನಾವು ಮನೆ ಹತ್ರದವರೆಲ್ಲ ಸೇರಿ ಒಟ್ಟಾಗಿ ಒಂದು ಫೋಟೋ ತೆಗೆಸ್ಕೊಂಡ್ವಿ, ಅಂದರೆ ನೈಬರ್ಸ್ ಅಲ್ಲಿರೋರೆಲ್ಲರೂ. ಇನ್ನೂ ಸುಮಾರು ಜನ ಬರಬೇಕಿತ್ತು, ಬಟ್ ಅವ್ರು ಯಾರೂ ಬಂದಿರಲಿಲ್ಲ. ಇದ್ದವರೆಲ್ಲನೂ ನಾವು ಫೋಟೋ ತೆಗೆಸ್ಕೊಂಡ್ವಿ. ಇನ್ನು ಈ ಫಂಕ್ಷನಲ್ಲಿ ಡ್ಯಾನ್ಸ್ ಎಲ್ಲ ಇತ್ತು, ಬಟ್ ಇನ್ನೂ ಲೇಟ್ ಆಗುತ್ತೆ ಅಂತ ಅನ್ನಿಸ್ತು. ಏಕೆಂದರೆ ಇನ್ನೂ ಮುಂದೆ ಫೋಟೋಶೂಟ್ ಎಲ್ಲ ಮಾಡಿಸ್ಕೊತಾ ಇದ್ರು, ಹಂಗಾಗಿ ಸಿಂಗಲ್ ಎಲ್ಲ. ಬಟ್ ನಾನು ಬೆಳಗ್ಗೆ ತಿಂಡಿ ಬೇರೆ ತಿಂದೋಗಿರಲಿಲ್ಲ, ಬೇಗ ಮುಗಿಬೋದು ಫಂಕ್ಷನ್ ಅಂದ್ಕೊಂಡು ಹಿಂಗೆ ಬರೋದಲ್ವ ಅಂದ್ಬಿಟ್ಟು ಹಾಗೆ ಹೊರಟ್ಬಿಟ್ಟಿದ್ದೆ. ಸೊ ಬಟ್ ಲೇಟ್ ಆಗುತ್ತೆ ಅನ್ನೋದು ಗೊತ್ತಾಯಿತು. ಹಂಗಾಗಿ ನಾನೇನು ಮಾಡಿದೆ, ಪೂರ್ತಿ ಫಂಕ್ಷನ್ ಮುಗಿಯೋವರೆಗೂ ಇರೋಕ್ಕಾಗಲಿಲ್ಲ. ಬಟ್ ನಾನು ಅದಕ್ಕೆ ಬಂದುಬಿಟ್ಟೆ. ಸೊ ಇನ್ನು ನೆಕ್ಸ್ಟು ಈ ಫೋಟೋ ಎಲ್ಲ ಆದಮೇಲೆ ಹುಡುಗಿಗೆ ಹಲ್ದಿ ಹಚ್ಚಿದ್ರಲ್ಲ. ಸೊ ಇದೊಂದು ಈಗೊಂದು ಟ್ರೆಂಡ್ ಇದೆ. ಸೊ ನಮ್ಮ ಮಾವನ ಮಗನ ಮದುವೆಲೂ ಈ ರೀತಿ ನಾವು ಒಂದು ಫೋಟೋ ತಕ್ಕೊಂಡಿದ್ವಿ, ಹಾಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ. ಚೆನ್ನಾಗಿರುತ್ತೆ, ಒಂಥರ ಕಲರ್ಫುಲ್ಲಾಗಿ ಕಾಣುತ್ತೆ. ಹುಡುಗಿ ಸೆಂಟ್ರಲ್ಲಿ ಕೂರಿಸ್ಬಿಟ್ಟು ಈ ರೀತಿ ಇರೋದ್ರಿಂದ ನಾನು ಹೋಗಿದ್ದಷ್ಟು ಟೈಮಿಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕ್ಲಿಪ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಮರಿದೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಅವರು ಕೂಡ ವಿಡಿಯೋ ನೋಡಿ ಇಷ್ಟ ಆದರೆ ಅವರು ಕೂಡ ಸಪೋರ್ಟ್ ಮಾಡ್ತಾರೆ, ನನಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಸೊ ಇನ್ನು ಫೈನಲಿ ಅವರು ಈ ರೀತಿ ಫೋಟೋ ತೆಗೆಸ್ಕೊತಾ ಇದ್ರು, ಬಟ್ ಚೆನ್ನಾಗಿತ್ತು. ಹಂಗಾಗಿ ಇದೊಂದು ವಿಡಿಯೋ ಮಾಡಿಕೊಂಡೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.